ಶಿವಮೊಗ್ಗದಲ್ಲಿ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಒಂದ್ಸರ್ತಿ ಈಗಾಗಲೇ ಒಬ್ಬರನ್ನ ಕರ್ಕೊಂಡು ಬಂದು ಸ್ಪಾಟ್ ಮಹಜರ್ ಮಾಡಿದ್ರು. ಇವತ್ತು ಮತ್ತೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಿನ್ನೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಅನುಕುಮಾರ್ನ ಕರ್ಕೊಂಡು ಹೋಗಿದ್ರಲ್ಲ, ಜೊತೆಗೆ ಇನ್ನೂ 3 ಜನ ಕರ್ಕೊಂಡು ಹೋಗಿದ್ರು. ಆ ದೃಶ್ಯಗಳು ಕೂಡ CCTV ಫುಟೇಜ್ ಲಭ್ಯ ಆಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇವ್ರನ್ನ ಕರ್ಕೊಂಡು ಬಂದು ಒಂದು ಪ್ರೈವೇಟ್ ಪ್ಲೇಸ್ನಲ್ಲಿ ಇವ್ರನ್ನ ಇರಿಸಿ ಅಂತ್ಯ ಸಂಸ್ಕಾರ ಎಲ್ಲ ಮುಗಿದ ಬಳಿಕ ಸ್ಥಳ ಮಹಜರ್ ಕೂಡ ಮುಗಿಸ್ಬೋಣ ಅಂತ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಅದರ ಪ್ರಕಾರವೇ ಈಗ ಅವರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ, ಯಾಕೆ ಅಂತಂದರೆ ಪ್ರಮುಖವಾಗಿ ಈ ಆರೋಪಿಗಳ ಮನೆಯ ಮಹಜರನ್ನು ಮಾಡಬೇಕಾಗತ್ತೆ. ಅದೇನೋ ಇವರ ಮನೆಯಲ್ಲಿ ಏನೋ ಒಂದಷ್ಟು ವಸ್ತುಗಳಿದೆ. ರೇಣುಕಾಸ್ವಾಮಿ ಮೈ ಮೇಲಿದ್ದ ಚಿನ್ನವನ್ನು ಇವ್ರು ಕದ್ದಿದ್ರು, ಆಮೇಲೆ 5 ಲಕ್ಷ ಕೊಟ್ಟಿದ್ದಾರಲ್ಲ ಇವರಿಗೆ, ಅದನ್ನು ಇವ್ರು ಮನೆಯಲ್ಲೇ ಕ್ಯಾಶ್ ಇಟ್ಟಿದ್ರು ಅಂತೆಲ್ಲ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅವರ ಮನೆಗಳನ್ನು ಮಹಜರ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ಸದ್ಯಕ್ಕೆ. ಸೊ ತುಂಬ ತೀವ್ರ ಗತಿಯಲ್ಲಿ ತನಿಖೆ ನಡೀತಾ ಇದೆ. ಒಂದು ಕಡೆ ಬೆಂಗಳೂರಿನಲ್ಲಿ, ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಆದಷ್ಟು ಬೇಗ ಸ್ಥಳ ಮಹಜರ್ಗಳನ್ನ ಮುಗಿಸ್ಬಿಟ್ರೆ ಕೆಲಸ ಅರ್ಧ ಮುಕ್ತಾಯ ಆದಂಗೆ. ವಸ್ತುಗಳನ್ನು ಇವರು ವಶಕ್ಕೆ ಪಡೆದಷ್ಟು ಇವರಿಗೆ ಸಾಕ್ಷ್ಯಗಳು ಸಿಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ.